ಸರ್ ನಮಸ್ತೆ ಸರ್. ಇನ್ನು ಹ್ಯಾಂಗ್ ಚಾಲೆಂಜಸ್ ತೊಗೊಂಡ್ಮೇಲೆ ತುಂಬಾ ಟ್ರಾನ್ಸ್ಫಾರ್ಮೇಷನ್ ಆಗ್ತಿದೆ. ಇಂಟ್ಯೂಷನ್ ಪವರ್ ಹೆಚ್ಚಾಗಿದೆ. ಮೆಡಿಟೇಷನ್ನು ಮತ್ತು ಬುಕ್ ಓದೋದು ಮಿಸ್ ಮಾಡ್ತಾಯಿಲ್ಲ. ವಾಕಿಂಗ್, ಮಳೆ ಬಂದರೂ ವಾಕಿಂಗ್ ಮಾಡ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ನಾನು ಇನ್ನು ಹ್ಯಾಂಗ್ ಚಾಲೆಂಜಸಲ್ಲಿ 14ವರೆಗೂ ಇರುತ್ತೆ ಅಂದ್ಕೊಂಡಿದ್ದೆ. ಸೊ ನೀವು ಅದು 15ವರೆಗೂ ಎಕ್ಸ್ಟೆಂಡ್ ಮಾಡಿದರೆ ಕ್ಲಾಸಸ್ ತೊಗೊಂಡಿಲ್ಲ ಅನ್ನೋರಿಗೆ. ಸೊ ಇದು ಇಂಟ್ಯೂಷನ್ ನನಗೆ ಬಂದಿತ್ತು. ಆಮೇಲೆ ಗಾಸಿಪ್ ಎಲ್ಲ ಮಾತಾಡ್ದಲೇ ಇದ್ದಾಗ ಎಷ್ಟು ಎನರ್ಜಿ ಸೇವ್ ಆಗುತ್ತೆ. ಮೊದಲು ಧ್ಯಾನ ಮಾಡಿ ಅವ್ರಿವ್ರು ಏನಾರು ಮಾತಾಡೋದು ಕೇಳೋದು ಮಾತಾಡೋದು ಮಾಡ್ತಾಯಿದ್ವಿ. ಇದರಿಂದ ಎನರ್ಜಿ ಎಷ್ಟು ಹೋಗ್ತಿತ್ತು. ಈಗ ಯಾರ ಬಗ್ಗೆನೂ ಏನೂ ಇಲ್ದಲೇ ಇರೋದ್ರಿಂದ ಎನರ್ಜಿ ಸೇವ್ ಆಗ್ತಿದೆ. ಆಮೇಲೆ ಫುಲ್ ಮೂನ್ ಮೆಡಿಟೇಷನ್ನು 3 ಅವರ್ಸ್ ರಾತ್ರಿ 9ರಿಂದ 12 ಗಂಟೆವರೆಗೂ ಮಾಡೋದ್ರಿಂದ 3 ಅವರ್ಸ್ ಒಂದೇ ಸಿಟ್ಟಿಂಗಿಗೆ ಕೂರೋಕ್ಕೆ ಆಗ್ತಿರ್ಲಿಲ್ಲ. ಈಗ ತುಂಬ ಚೆನ್ನಾಗಿ ಧ್ಯಾನ ಆಗ್ತಾಯಿದೆ. ಹೊರಗೆ ಏನೇ ಒಂದು ತಿನ್ನೋದು ಏನೇ ಆದ್ರೂ ಗಾರ್ಲಿಕ್ಕು ಅದೆಲ್ಲ ಏನೂ ತಿನ್ನಬಾರ್ದು ಅನ್ನೋ ಉದ್ದೇಶದಿಂದ ಹೊರಗೆ ಏನೂ ತಿಂತಾ ಇಲ್ಲ. ತುಂಬಾ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಈ ಚಾಲೆಂಜಸ್ನ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಸರ್.